ಜನನಿ ಸುರಕ್ಷಾ ಯೋಜನೆ ಅಂದ್ರೆ ಏನು? ತಾಯಿ ಗರ್ಭಾವಸ್ಥೆ ಯಾವಾಗ ಧರಿಸ್ತಾಳೆ ಅಲ್ಲಿಂದ ಮಗು ಹೆರಿಗೆ ಆಗತನ ಮಗು 42 ದಿವಸ ಆಗೋವರೆಗೂ ಸಂಪೂರ್ಣವಾದಂತ ವೆಚ್ಚ ಸರ್ಕಾರನೇ ವಹಿಸುತ್ತೆ. ಆಚೆ ಕಡೆ ಬ್ಲಡ್ ರಿಪೋರ್ಟ್ ಟೆಸ್ಟಿಗೆ ಬರ್ಕೊಡ್ಲಿ, ಸ್ಕ್ಯಾನಿಂಗ್ ಬರ್ಕೊಡ್ಲಿ, ಆಂಬುಲೆನ್ಸ್ ಇರ್ಲಿ, ಮಗುಗೆ ಏನಾದ್ರು ಎಮರ್ಜೆನ್ಸಿ ಇರ್ಲಿ, 42 ದಿವಸದವರೆಗೂ ಕಂಪ್ಲೀಟ್ ವೆಚ್ಚ BPL ಕಾರ್ಡ್ ಹೋಲ್ಡರ್ಸ್ಗೆ ಆಸ್ಪತ್ರೆನೇ ವಹಿಸಬೇಕು. ಸರ್ಕಾರ ಅದಕ್ಕೆ ದುಡ್ಡು ಕೊಡುತ್ತೆ. ಹೊರಗಡೆ ಕಳಿಸ್ತೀವಿ, ಕರೆಕ್ಟ್ ನಿಮ್ಮ ಹತ್ರ ರೇಡಿಯಾಲಜಿಸ್ಟ್ ಇಲ್ಲ, ನೀವು ಹೊರಗಡೆ ಕಳಿಸಿದ್ಮೇಲೆ ಇಂತಹ ಆಸ್ಪತ್ರೆಗೆ ನೀವು ಹೋಗ್ಬೇಕು ಫ್ರೀ ಅಂತ ಬಾಯ್ ಬಿಟ್ಟು ಹೇಳ್ಬೇಕ್ರಿ. ಇವತ್ತಿಂದ ಮೇಡಮ್ ಯಾರು ಸಹ ಹರಿಹರ ತಾಲೂಕು ಆಸ್ಪತ್ರೆಗೆ ಬಂದಂತ ಗರ್ಭಿಣಿ ತಾಯಿ ಯಾವುದೇ 1 ರೂಪಾಯಿ ಅವಳು ಹೊರಗಡೆ ಖರ್ಚು ಮಾಡ್ಕೊಡುದು. ನೀವು ಯಾವುದೇ ಹೆಣ್ಣು ಮಗಳಿಗೆ ನೀವು ಬ್ಲಡ್ ಟೆಸ್ಟ್ ಬರ್ಕೊಡಿ, ಸ್ಕ್ಯಾನಿಂಗ್ ಬರ್ಕೊಡಿ, ಏನ್ ಬೇಕಾದ್ ಬರ್ಕೊಡಿ, ಮಾಹಿತಿ ಕೊಟ್ಟು ಬರ್ದು ಇಂಥ ಕಡೆ ಹೋಗಿ ಮಾಡಿಸ್ಕೊಂಡು ತಗೊಂಬರವ ಅಂತ ಹೇಳಬೇಕು. ಅವ್ರು ನಿಮ್ಮ ಮಕ್ಕಳು ಮೇಡಮ್, ಬಡವ್ರ ಮಕ್ಕಳೆಲ್ಲ ಸರ್ಕಾರದ ಮಕ್ಕಳು. ಒಳ್ಳೆ ಕಾರ್ಯವೈಖರಿ ಇಡೀ ರಾಜ್ಯ ನೋಡಿದ್ರೆ ಮೇಡಮ್, ನಾವು ನೋಡ್ತೀವಿ ದಿನನಿತ್ಯ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ನಿಮ್ಮಂತ ನಮ್ಗೆ ಅವಶ್ಯಕತೆ ಇದೆ ಮೇಡಮ್. ನಿಮ್ಮಿಂದ ಬದಲಾವಣೆ ಆಗ್ಬೇಕು ಮೇಡಮ್. ಮಾನವ ಹಕ್ಕುಗಳ ಆಯೋಗ ಮೌನವಾಗಿದೆ. ಮಹಿಳಾ ಆಯೋಗ ಗುಡುಗುತ್ತಿದೆ. ಮಾನವ ಹಕ್ಕುಗಳ ಆಯೋಗದ ಚುಕ್ಕಾಣಿ ಹಿಡಿದ ಶ್ಯಾಮ್ ಭಟ್ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾದರೆ, ಮಹಿಳಾ ಆಯೋಗದ ಚುಕ್ಕಾಣಿ ಹಿಡಿದಿರುವ ಡಾಕ್ಟರ್ ನಾಗಲಕ್ಷ್ಮಿ ಅವರು ಜನಪರ ಕೆಲಸ ಮಾಡುತ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಕೀರ್ತಿಯನ್ನು ತಂದುಕೊಡುತ್ತಿದ್ದಾರೆ. ಅವರ ಕಾರ್ಯವೈಖರಿಯನ್ನು ರಾಜ್ಯದಾದ್ಯಂತ ಜನರು ಕೊಂಡಾಡುತ್ತಿದ್ದಾರೆ. ಪೊಲೀಸ್ ಠಾಣೆಗಳಿಗೆ ಭೇಟಿ, ಪಂಚಾಯಿತಿ ಕಚೇರಿಗಳಿಗೆ ಭೇಟಿ, ಆಸ್ಪತ್ರೆಗಳಿಗೂ ಭೇಟಿ ನೀಡಿ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ನಾಗರಿಕರಿಗೆ ಅರಿವು ಮೂಡಿಸುವ ಕೆಲಸವನ್ನು ಸಹ ಮಾಡುತ್ತಿದ್ದಾರೆ. ಅಕ್ರಮಗಳು ಕಂಡುಬಂದಲ್ಲಿ ಅಲ್ಲೇ ಅಧಿಕಾರಿಗಳಿಗೆ ಚಾಟಿಯನ್ನು ಬೀಸಿದ್ದಾರೆ. ಹೆಲ್ಪ್ ಲೈನ್ಸ್ ನ ಹಾಕಿದ್ದಾರೆ. ಎಲ್ಲರೂ ಸಹ ಮನೆಯಲ್ಲಿ ಮಕ್ಕಳಿಗೂ ಸಹ ನೀವು ಇದನ್ನ ಹೇಳ್ಕೊಡ್ಬೇಕು. ಮೊದಲೇನಂತಂದ್ರೆ ಯಾವುದೇ ಸಹಾಯಕ್ಕೆ ನೀವು ಎಲ್ಲೇ ಕಷ್ಟದಲ್ಲಿದ್ದಾಗ ಫಸ್ಟ್ ಮಾಡೋದು ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ ಲೈನ್ 112. ಅದು ಪೊಲೀಸ್ ಅವ್ರು ಬರ್ತಾರೆ, ತಕ್ಷಣಕ್ಕೆ ಪೊಲೀಸ್ ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಎರಡನೇದು ಮಕ್ಕಳ ಸಹಾಯವಾಣಿ. ಮಕ್ಕಳಿಗೆ ಏನೇ ತೊಂದರೆ ಆಗಿರ್ಲಿ, ಯಾವುದೇ ತರ ಅನಾನುಕೂಲ ಆದಾಗ, ಬೀದಿಲಿ ಬಿದ್ದಿರ್ಬೋದು ಮಗು, ಅಥವಾ ಎಲ್ಲೋ ಒಂದ್ ಕಡೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರ್ಬೋದು, ಯಾರೋ ಕರ್ಕೊಂಡು ಹೋಗ್ಬೋದು, ಯಾರೋ ತೊಂದರೆ ಕೊಡ್ತಾ ಇರ್ಬೋದು, ಮಕ್ಕಳ ಸಹಾಯವಾಣಿ 1098. ಉಚಿತ ಕಾನೂನು ಸೇವೆಗಳ ಸಹಾಯವಾಣಿ. ಈಗ ನಾವು ಯಾವುದೋ ಒಂದು ಕಷ್ಟದಲ್ಲಿದ್ದೀವಿ, ಲಾಯರ್ದು ನಮ್ಗೆ ಸಹಾಯ ಬೇಕು. ಏನು ಕಾನೂನಾತ್ಮಕವಾಗಿ ನಾವು ಹೆಂಗ್ ಹೋರಾಟ ಮಾಡಬೇಕು, ನಮ್ಮ ಮೇಲೆ ಏನೋ ಒಂದು ದೌರ್ಜನ್ಯ ಆಗಿರುತ್ತೆ, ನಾವು ಸ್ಟೇಷನ್ಗೆ ಹೋಗಿರ್ತೀವಿ, ನಮ್ಗೆ FIR ಆಗುತ್ತೆ, ಚಾರ್ಜ್ ಶೀಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಕ್ರಮಗಳನ್ನ ಹಾಕಿದಾರಾ ಇಲ್ವಾ, ಇದೆಲ್ಲವೂ ನಿಮಗೆ ತಿಳ್ಕೋಬೇಕು ಅಂತಂದ್ರೆ ನಿಮ್ಗೆ ಯಾವುದೇ ಕಾನೂನಿನ ಸಲಹೆ, ಆಸ್ತಿ ಜಗಳ ಆಗ್ತಾ ಇರುತ್ತೆ, ಅಥವಾ ಏನೋ ಒಂದು ಪಕ್ಕದಲ್ಲಿರೋರು ಗಲಾಟೆ ಮಾಡ್ತಿರ್ತಾರೆ, ಯಾವ ತರ ಕಾನೂನಿಂದ ಸಹಾಯ ಪಡ್ಕೋಬೇಕು ಅಂತ ನೀವು ಲಾಯರ್ಸ್ಗೆ ನೀವು ಫೋನ್ ಮಾಡಬೇಕು ಅಂತಂದ್ರೆ ಫ್ರೀ ಆಗಿ ಉಚಿತವಾಗಿ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಉಚಿತ ಕಾನೂನು ಸೇವೆಗಳ ಸಹಾಯವಾಣಿ ಬಂದು 15100. ಮತ್ತೆ ಹಿರಿಯ ನಾಗರಿಕರ ಸಹಾಯವಾಣಿ. ನಾವು ಎಷ್ಟೋ ಕಡೆ ಹೋದಾಗ ಹಿರಿಯ ಜೀವಗಳು 60 ವರ್ಷಗಳ ಮೇಲ್ಪಟ್ಟ ತಾಯಂದಿರು ಬರ್ತಾರೆ ಸಹಾಯಕ್ಕೆ. ಮಕ್ಕಳು ಹೊರಗೆ ಹಾಕಿರ್ತಾರೆ, ಆಸ್ತಿ ಎಲ್ಲ ಬರ್ಸ್ಕೊಂಡು ಆಚೆ ಹಾಕಿರ್ತಾರೆ, ನೋಡ್ಕೊಳ್ಳೋರು ಇರಲ್ಲ, ಬೆಡ್ ಮೇಲೆ ತಾಯಿನ ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ತಂದೆ ತಾಯಿ ವಯಸ್ಸಾದವ್ರಿಗೆ ಯಾವುದೇ ತರ ನಿಮ್ಗೆ ಸಹಾಯ ಬೇಕು ಅಂತಂದ್ರೆ ನೀವು 1090ಗೆ ಕರೆ ಮಾಡಿ. ಮತ್ತೆ ಮಹಿಳಾ ಸಹಾಯವಾಣಿ. ಮಹಿಳೆಯರಿಗೆ ಯಾವುದೇ ತರ ಸಹಾಯ ಬೇಕು ಅಂತಂದ್ರೆ 181ಕ್ಕೆ ಕರೆ ಮಾಡಿ. ನಿಮಗೆ ಲಾಯರು, ಡಾಕ್ಟ್ರು, ಪೊಲೀಸು, ಕೌನ್ಸಿಲರ್ಸು ಎಲ್ಲರೂ ನಿಮ್ಗೆ ಒಂದೇ ಸೂರಿನಡಿ ಸಿಗ್ತಾರೆ. ಸೈಬರ್ ಸಹಾಯವಾಣಿ. ಮೊಬೈಲಲ್ಲಿ ನಿಮ್ಮ ಮೇಲೆ ಯಾವುದೇ ತರ ಅಕ್ರಮ ಅಥವಾ ದೌರ್ಜನ್ಯ, ಬ್ಲ್ಯಾಕ್ ಮೇಲಿಂಗು, ಯಾವುದೋ ದುಡ್ಡಿನ ಫ್ರಾಡು ಏನೇ ಆಗಿರ್ಲಿ 1930 ಸೈಬರ್ ಕ್ರೈಮ್ ಸಹಾಯವಾಣಿ. ಆ ನಂಬರ್ಗೆ ಮಾಡಿದ್ರೆ ಮೊಬೈಲ್ ಮೇಲೆ ನಡೆಯುವಂತ ಯಾವುದೇ ದೌರ್ಜನ್ಯ, ಬ್ಲ್ಯಾಕ್ ಮೇಲು, ಫ್ರಾಡ್ ಕೇಸು ನೀವು ಸಾಲ್ವ್ ಮಾಡ್ಕೋಬಹುದು. ಸೊ ಇಷ್ಟು ಸಹಾಯವಾಣಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ನೀವೆಲ್ಲ ತಿಳ್ಕೊಳ್ಳಿ.